ಇಲ್ಲೇ ಎಲ್ಲೋ ಇದ್ದಾರೆ, ಆದರೆ ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟಿದೆ. ರೋಡ್ ಸೈಕ್ ಆಗಿದೆ. ಬೆಳಗ್ಗೆ ಎದ್ದು ಫುಲ್ಲು ರೆಡಿ ಆಗಿದ್ದೀನಿ. ಇವತ್ತು ನೋಡಬೇಕು ಡ್ಯೂಟಿಗಳು ಬೀಳ್ತವ ಇಲ್ಲ ಅಂತ, ಹೆಂಗೆ ಬೀಳುತ್ತೆ ಅಂತ ನೋಡಬೇಕು. ಇವತ್ತು ನೋಡೋಣ ಎಲ್ಲೆಲ್ಲಿ ಹೋಗ್ತೀನಿ ಅಂದ್ಬಿಟ್ಟು. ಪರವಾಗಿಲ್ಲ, ಡ್ಯೂಟಿಗಳು ಬೀಳ್ತಾ ಇದ್ದಾವೆ. ನೋಡಬೇಕು ಯಾವ್ದಾನ ಲಾಂಗ್ ಎತ್ಕೋಬೇಕು. ಕ್ಯಾನ್ಸಲ್ ಹೊಡೆದು ಬಿಸಾಕಿದ್ರು. ಪಿಕಪ್ ಬಂದೆ, ಇವರು ಆಫ್ಲೈನ್ ತೋರಿಸ್ತಾ ಇದೆ. ಆನ್ಲೈನ್ ಇದ್ದರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಅವ್ರೇನೋ ನೆಟ್ ಆಫ್ ಮಾಡಿಕೊಂಡ್ರೆ ಅದು ಶೋ ಆಗಲ್ಲ. ಈಗ ಆಫ್ಲೈನಲ್ಲಿ ಇದ್ದಾರೆ, ಪಿನ್ನು ಇಲ್ಲಿ ಲೊಕೇಶನ್ ಮಾಡಿದ್ದಾರೆ. ಅವ್ರು ಆನ್ಲೈನಲ್ಲಿ ಇದ್ದರೆ ತೋರಿಸೋದು ಎಲ್ಲಿದ್ದಾರೆ ಅಂದ್ಬಿಟ್ಟು, ನಡ್ಕೊಬತ್ತವ್ರ ಏನು ಅಂದ್ಬಿಟ್ಟು. ಇವಾಗ ಆಫ್ಲೈನಲ್ಲಿ ಇದ್ದಾರೆ, ಅದಕ್ಕೆ ತೋರಿಸ್ತಾ ಇಲ್ಲ. ವೆಯ್ಟ್ ಮಾಡೋಣ. ಅಗ್ರದಿಂದ ಬೆಳಂದೂರು ಗಂಟೆ ಜಾಮ್, ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟಿದೆ. ಹೋಗಿ ಡ್ರಾಪ್ ಮಾಡಿದೆ. 1 hour 15 ನಿಮಿಷ ಆಯಿತು ಡ್ರಾಪು. ಎಲ್ಲಿಗೆ ಅಂತಂದರೆ ಮಹದೇವಪುರ. ಈಗ ಇಲ್ಲಿಂದ ಎಷ್ಟೊತ್ತಿಗೆ ಡ್ಯೂಟಿ ಬೀಳುತ್ತೋ ನೋಡಬೇಕು. ಇಲ್ಲಿ ಪಿಕಪ್ಗೆ ಬಂದಿದ್ದೀನಿ. ಹಿಂಗೆ ಆನ್ಲೈನಲ್ಲಿ ಇದ್ದರೆ ಈ ಥರ ತೋರಿಸುತ್ತೆ, ಆಫ್ಲೈನ್ ಹೋಗ್ಬಿಟ್ರೆ ಇದನ್ನು ತೋರಿಸಲ್ಲ. ಇದೊಂದೇ ತೋರಿಸೋದು, ಇದೊಂದು ತೋರಿಸುತ್ತೆ. ಆನ್ಲೈನಲ್ಲಿ ಇದ್ದರೆ ಹಿಂಗೆ ತೋರಿಸುತ್ತೆ, ಎಲ್ಲಿದ್ದಾರೆ ಅಂತ ಕರೆಕ್ಟಾಗಿ ಗೊತ್ತಾಯ್ತದೆ. ಮಿನಿಮಮ್ ಡ್ರಾಪ್ ಮಾಡೋಕ್ಕೆ ಇಷ್ಟೊತ್ತಾಯಿತು. ಏನು ಜಾಮ್ ಆಗಿದೆ ಅಂದರೆ ಇಲ್ಲೆಲ್ಲ ಮಹದೇವಪುರದಲ್ಲಿ ಫುಲ್ಲು ಜಾಮು. ಇಲ್ಲೇ ಎಲ್ಲೋ ಇದ್ದಾರೆ, ಆದರೆ ಬಂದಿಲ್ಲ ಇನ್ನು. ಫೋನ್ ಹಾಕ್ಬಿಟ್ಟು ಕೇಳೋಣ. ಇಲ್ಲಿ ಪಿಕಪ್ಪು 5.5 ಕಿಲೋಮೀಟ್ರು 37 ನಿಮಿಷ ತೋರಿಸ್ತಾ ಇದೆ. ಈ ಥರ ಜಾಮ್ ಆಗಿರುತ್ತೆ ಈ ಟೈಮಲ್ಲಿ. ಕಾಡುಬಿಸ್ನಳ್ಳಿ ಡ್ರಾಪ್ ಮಾಡಿದೆ, ಅರ್ಧೋಗ್ಬಿಡ್ತು. 40 ನಿಮಿಷ ಆಗ್ಬಿಡ್ತು. ಬರೀ 5.6 ಕಿಲೋಮೀಟ್ರು. ಇಲ್ಲೇ ಡ್ರಾಪ್ ಮಾಡಿದ್ದು. ಇವಾಗ ಡ್ರಾಪ್ ಆಯಿತು. ಊಟ ಮಾಡೋಣ 9 ಗಂಟೆಗೆ ಅಂದ್ಕೊಂಡೆ. ಈಗ ನೋಡಿದ್ರೆ 11 ಗಂಟೆ ಆಗ್ತಾ ಬರ್ತಾಯಿದೆ. ಏನೂ ಮಾಡೋಕ್ಕಾಗಲ್ಲ. ಇವಾಗ 11 ಗಂಟೆಗೆ ತಿಂತೀನಿ, ಮತ್ತು ಒಂದು 3-4 ಗಂಟೆಗೆ ಮತ್ತೆ ತಿಂತೀನಿ. ನಾನು 2 ಬಾಕ್ಸ್ ತರ್ತೀನಲ್ಲ, ಅದಕ್ಕೆ ಈಗ ತಿನ್ಬಿಡೋಣ. ಹೊಟ್ಟೆ ಬೇರೆ ಭಯಂಕರ ಹಸಿತದೆ. ಗಿರ್ರ್ ಅಂತ ಸೌಂಡ್ ಬರುತ್ತೆ ಹೊಟ್ಟೆಯಲ್ಲಿ. ಒಂದು ಬಿದ್ದೈತೆ ದೊಡ್ಡಕನ್ನಳ್ಳಿ. ಇಲ್ಲಿಂದ ಪಿಕ್ ಮಾಡಿ ಅಲ್ಲಿ ಹೋಗಿ ಡ್ರಾಪ್ ಮಾಡ್ಬೇಕೀಗ. ದೊಡ್ಡಕನ್ನಳ್ಳಿ ಡ್ರಾಪ್ ಮಾಡಿದೆ. ಈಗ ಇದಕ್ಕೂ 1 hour ತಗೊಬಿಡ್ತು. ದೇವ್ರ ಬಿಸ್ನಳ್ಳಿ ಹತ್ರ ನಮ್ಮ ಸಾಗರ್ ಅವ್ರು ಸಿಕ್ಕಿದ್ದಾರೆ. ಬ್ರೋ ಬರಲ್ಲ ಬ್ರೋ, ಡ್ಯೂಟಿಗೆ ಹೋಗ್ಬೇಕು. 300 ಮೀಟ್ರ್ ಪಿಕಪ್ ಹೋಗೋಣ. ಇಲ್ಲಿಂದ ಮಿನಿಮಮ್ ಡ್ಯೂಟಿ ಇದು, ಏನು ಮಾಡೋಕ್ಕಾಗಲ್ಲ. ಡ್ಯೂಟಿ ಬೇಕಂದರೆ ದುಡ್ಡು ಬೇಕಂದರೆ ಮಾಡಲೇಬೇಕು. ಡ್ರಾಪ್ ಮಾಡಿದೆ ಮಿನಿಮಮ್. ಒಂದು ಬಿದ್ದಿದೆ ವೆಂಕಟಾಪುರ. ಇಲ್ಲಿಂದ ಪಿಕ್ ಮಾಡಬೇಕು, ಪಿಕ್ ಮಾಡಿ ವೆಂಕಟಾಪುರ ಡ್ರಾಪ್ ಮಾಡಬೇಕು. ಹಲೋ ಸರ್, ರ್ಯಾಪಿಡೋ ಸರ್, ಲೊಕೇಶನಲ್ಲಿದ್ದೀನಿ ಸರ್. ಜಾಮ್ ಆಗಿದೆ ಅಂದರೆ ಈ ಟೈಮಿಗೂ ಈ ಥರ ಜಾಮು. ಹೋಗಿ ಮಡಿವಾಳ ಡ್ರಾಪ್ ಮಾಡಿದೆ 30 ನಿಮಿಷಕ್ಕೆ. 500 ಮೀಟ್ರು ಕೂಡ್ಲಿಗೇಟು ಜಿ ಅಂತ ಡ್ರಾಪ್ ಮಾಡಿಬಿಟ್ಟೆ. ರೋಡ್ ಸೈಕ್ ಆಗಿದೆ, ಫುಲ್ಲು ಕೆರೆನೇ ಆಗ್ಬಿಟ್ಟೈತಿ ಇಲ್ಲಿ. ಇವಾಗ ಒಂದು ಡ್ರಾಪ್ ಮಾಡಿದೆ ಪರಪ್ನಗರ ಬೈ 104 ಜೈಲ್ ರೋಡ್ ಒಂದು ಡ್ರಾಪ್ ಮಾಡಿದೆ. ಇವಾಗ ಅಲ್ಲಿ ಬಿಟ್ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀನಿ. ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ, ಎಲ್ಲಿಗೆ ಬೀಳುತ್ತೆ ನೋಡಬೇಕು. ಲಗೇಜ್ ಎತ್ಕೊಬಿಟ್ಟಿದ್ದೀನಿ, ಲಗೇಜ್ ಬಾಡಿಗೆ. ಇದನ್ನ ಹಾಕೊಂಡು ಹೋಗ್ಬೇಕೀಗ. ಈಗ ಅನ್ಲೋಡ್ ಮಾಡ್ಬೇಕು ಇದನ್ನ ಈಗ ಅಷ್ಟೇ. ಫೈನಲಿ ಮನೆಗೆ ರೀಚ್ ಆಗಿದ್ದೀನಿ. ಇವತ್ತು ಜಾಮಲ್ಲಿ 3 ಅವರು ವೇಸ್ಟು ಜಾಮಲ್ಲೇ. ಔಟರ್ ರಿಂಗ್ ರೋಡಲ್ಲಿ ಹೆವಿ ಅಂದರೆ ಹೆವಿ ಜಾಮು. ಬೇಜಾರು ಹಾಕ್ಬಿಡ್ತು ಡ್ಯೂಟಿ ಮಾಡೋಕ್ಕೆ. ಹಂಗೂ ಹಿಂಗೂ ಖರ್ಚಿಗೆ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತೆ ನಾಳೆ ಆ ರೂಟ್ ಬಿಟ್ಟು ಬೇರೆ ರೂಟ್ ಹೋಗ್ಬೇಕು. ಆ ರೂಟ್ ಸವಾಸ ಬೇಡ ಭಯಂಕರ ಕಷ್ಟ ಆಗ್ಬಿಡ್ತು. ಮತ್ತೆ ಸಿಕ್ಕನ ಆದರೆ ನಾಳೆ, ಇಲ್ಲಾಂದರೆ ಬರೋ ವಾರ ಸಿಗ್ತೀನಿ. ಬಾಯ್.